ಪ್ರತಿದಿನ ರೆಗ್ಯುಲರ್ ಸಾಂಬಾರ್ ತಿಂದು ನಿಮಗೆ ಬೇಜಾರಾಗಿದ್ರೆ ನೀವು ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡಬಹುದು. ಸಖತ್ತಾಗಿರುತ್ತೆ, ಕ್ವಿಕ್ ಆಗುತ್ತೆ, ಹಾಗೆ ಇಮ್ಯುನಿಟಿ ಬೂಸ್ಟಿಂಗ್ ಕೂಡ ಆಗುತ್ತೆ. ಸೊ ಈಗಲೇ ಈ ರೆಸಿಪಿನ ಸೇವ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಡೈಜೆಷನ್ ಕೂಡ ಚೆನ್ನಾಗುತ್ತೆ. ಬನ್ನಿ ಹೇಗೆ ಮಾಡೋದು ಈ ರಸಮ್ ಅಂತ ನೋಡೋಣ. ಫಸ್ಟ್ ಒಂದ್ ಜಾರಲ್ಲಿ ಸ್ವಲ್ಪ ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಕಟ್ ಮಾಡಿರುವಂತಹ ನೆಲ್ಲಿಕಾಯಿ. ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದೆರಡು ಹಸಿಮೆಣಸಿನಕಾಯಿ, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಇದನ್ನ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಒಂದ್ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಒಣಗಿದ ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ತರಿಯಾಗಿ ರುಬ್ಬಿರುವಂತಹ ಮಿಕ್ಸ್ಚರ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಕನ್ಸಿಸ್ಟೆನ್ಸಿ, ರಸಂ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಆಡ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಫ್ಲೇವರ್ಗೆ ಕಟ್ ಮಾಡಿರುವಂತಹ ಸ್ವಲ್ಪ ನೆಲ್ಲಿಕಾಯಿ, ಉಪ್ಪು, ಸ್ವಲ್ಪ ಬೆಲ್ಲ, ಹಾಗೆ ಹುಣಸೆ ಹಣ್ಣಿನ ರಸ ಇದಿಷ್ಟು ಹಾಕೊಂಡ್ರೆ ರಸಂ ಸಖತ್ತಾಗಿ ರೆಡಿ ಆಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಟ್ರೈ ಮಾಡ್ಲಿಲ್ಲ ಅಂದ್ರೆ ಮಿಸ್ ಮಾಡ್ಕೋತೀರಾ, ಆಯ್ತಾ? ಸೊ ಡೂ ಟ್ರೈ ಅಂಡ್ ಎಂಜಾಯ್ ದ ರೆಸಿಪಿ. ಮತ್ತಷ್ಟು ಇದೇ ತರ ಕ್ವಿಕ್ ಅಂಡ್ ಸಿಂಪಲ್ ರೆಸಿಪೀಸ್ಗೆ ನನ್ನ ಚಾನೆಲ್ನ ಫಾಲೋ ಮಾಡೋದು ಮರಿಬೇಡಿ.